नेशन में मैं हूँ खुर्शीद आलम। आज तारीखी शहर बीजापुर में वृक्षस्थान के नाम पर एक आलीशान तौर पर दौड़ लगाई जा रही है, जिसमें माजी सचिव कर्नाटक एम.बी. पाटिल जी और माजी मिनिस्टर अप्पा साहब पट्टन शेट्टी आज जो है यहाँ पर इसका चालने करेंगे और तारीखी शहर के तारीखी गुंबद गोल गुंबद में इसका आगाज़ होगा, जिसमें कई स्कूली बच्चे इसमें हिस्सा ले रहे हैं और अलग अलग बच्चों को पहले नंबर दूसरे नंबर पर आने के लिए एक इनाम भी रखा गया है। ये दौड़ जो है गोल गुंबद से शुरू होकर गांधी चौक और इसके अलावा केसीपी कॉलेज में इसका इख्तिताम होगा। आइए इसकी पल पल की जानकारी हम आपको देते रहेंगे। बस चंद ही लम्हों में इस दौड़ का आगाज़ वृक्षस्थान का आगाज़ होने जा रहा है और कन्नड़ा में इसकी भी आपको अपडेट कराते रहेंगे। हमारी सहयोगी सुबह आपके साथ रहेंगी। ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಇಷ್ಟು ದಿನ ಕಾತರದಿಂದ ಕಾಯ್ತಿದ್ದಂಥ ಒಂದು ಸಮಯ ಇವತ್ತು ಬಂದಿದೆ. ವೃಕ್ಷೋತ್ಥಾನ್ ಮ್ಯಾರಥಾನ್ ವಿಜಯಪುರದಲ್ಲಿ ಅತ್ಯಂತ ಫೇಮಸ್ ಆಗಿರುವಂಥ, ಅತ್ಯಂತ ಹೆಸರುವಾಸಿಯಾಗಿರುವಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅದೇ ಕಾರ್ಯಕ್ರಮದಲ್ಲಿ ನಾವಿವತ್ತಿದ್ದೀವಿ. ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆ ಆಗಿರ್ಬೋದು, ಆದರೂ ಕೂಡ ಜನಸಾಗರನೇ ಇವತ್ತು ಗೋಲ್ ಗುಂಬದ್ ಹತ್ರ ನೋಡ್ತಾ ಇದ್ದೀವಿ. ಹಲವಾರು ಕಡೆಯಿಂದ ದೇಶ ವಿದೇಶಗಳಿಂದ ಸಹಿತ ಬಂದು ಈ ಮ್ಯಾರಥಾನ್ನಲ್ಲಿ ಪಾಲ್ಗೊಳ್ತಾರೆ. ಇದೇ ರೀತಿಯಾಗಿ ಕೇವಲ ಪಾಲ್ಗೊಳ್ಳೋದು ಅಥವಾ ಓಡೋದು ಅಂತಲ್ಲ, ಇದರಲ್ಲಿ ಗೆದ್ದವರಿಗೂ ಕೂಡ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಲಾಗ್ತದೆ. 21 ಕಿಲೋಮೀಟರ್ ಓಟದಿಂದ ಹಿಡಿದು 5 ಕಿಲೋಮೀಟರ್ 1 ಕಿಲೋಮೀಟರ್ ಓಟದವರೆಗೂ, ಅದಲ್ಲದೆ ರನ್ ಫಾರ್ ಮ್ಯಾರಥಾನ್ ಅಂತ ಹೇಳಿ ಖುಷಿಯಿಂದ ಓಡುವಂಥ ಅಭ್ಯರ್ಥಿಗಳನ್ನು ಸಹಿತ ನಾವಿವತ್ತು ನೋಡ್ತಾ ಇದ್ದೀವಿ. ಇದರಲ್ಲಿ ವಿದೇಶಿಗರು ಕೂಡ ಪಾಲ್ಗೊಳ್ಳುವುದು ಕೂಡ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ವಿಜಯಪುರದಲ್ಲಿ ಸತತ 2-3 ವರ್ಷಗಳಿಂದ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ 2019ರಂದು ಕೂಡ ಮ್ಯಾರಥಾನನ್ನು ಆಯೋಜಿಸಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರವೇ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಸಾರಥಿಯಾಗಿ ನಿಂತಿರುವಂಥ ನಮ್ಮ ವಿಜಯಪುರದ ಮಾಜಿ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಅವರೊಂದಿಗೆ ಮಾತನಾಡೋಣ. ಕ್ಷಣದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೀನಿ. मैराथन 2019 का आगाज़ हो चुका है। एम.बी. पाटिल जी जो हरी झंडी दिखा चुके हैं। इसके अलावा कई अधिकारी और स्कूली बच्चों को यहाँ पर कॉलेज से लेकर स्कूल की बच्चों तक यहाँ पर मैराथन में हिस्सा लिए हुए हैं। आप यहाँ पर देख सकते हैं 5 किलोमीटर ये टीम जो है पूरी तरह से तैयार खड़ी हुई है। ತನಕ ಕಾದಿರುವಂಥ ಒಂದು ಸಮಯ ಈಗ ಬಂದಿದೆ. ಹಲವಾರು ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗವಹಿಸಿ ಅತ್ಯಂತ ಖುಷಿಯಿಂದ ಮ್ಯಾರಥಾನ್ನಲ್ಲಿ ಪಾಲ್ಗೊಳ್ಳುವುದರ ಮೂಲಕ ತಮ್ಮ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅದೇ ರೀತಿ 21 ಕಿಲೋಮೀಟರ್ನಂತೆ ಹಲವಾರು ಓಟಗಳು ಕೂಡ ಈಗ ಶುರುವಾಗಿವೆ. ಈಗ 5 ಕಿಲೋಮೀಟರ್ ಓಡುವಂಥ ಸ್ಪರ್ಧಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರು ಕೂಡ ಸಾಕಷ್ಟು ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದಾರೆ. ಅದನ್ನು ನಾವೀಗ ನೋಡಬಹುದಾಗಿದೆ. ವಿಜಯಪುರ ಜಿಲ್ಲೆಯ ಹಸಿರೀಕರಣ ಆಗಬೇಕು. ಇಲ್ಲಿಯ ಫಾರೆಸ್ಟ್ ಕವರೇಜ್ ಏನಿದೆ, ಅರಣ್ಯದ ಒಂದು ವಿಸ್ತರಣ ಅದು 0.17% ಇದೆ. ಸ್ಟೇಟ್ ಅವರೇಜು, ನ್ಯಾಷನಲ್ ಅವರೇಜು 22% ಇದೆ, 22% ಇದೆ. ಹೀಗಾಗಿ 5 ವರ್ಷದಲ್ಲಿ 1 ಕೋಟಿ ಗಿಡಗಳನ್ನ ನೆಡಬೇಕು ಅಂಥೇಳಿ ಒಂದು ಇದನ್ನು ಪ್ರಾರಂಭ ಮಾಡಿರುವಂಥದ್ದು ಭಾಳ ಯಶಸ್ವಿಯಾಗಿದೆ. ತಾವು ಕೂಡ ಅದನ್ನು 3 ವರ್ಷದ ವೀಕ್ಷಣೆ ಮಾಡ್ತಾಯಿದ್ದೀರಿ. ಮುಂದಿನ ವರ್ಷ ನಾವು ಈ ವರ್ಷ ನಾವು ಈಗಾಗಲೇ 60 ಲಕ್ಷ ಗಿಡಗಳು ನೆಟ್ಟಿದ್ದೀವಿ. ಈ ವರ್ಷ 85 ಲಕ್ಷ ಆಗುತ್ತೆ. 85 ಲಕ್ಷ ಕ್ರಾಸ್ ಆಗ್ತೀವಿ. ಮುಂದಿನ ವರ್ಷ ನಾವು ಅದು ನಮ್ಮ ಟಾರ್ಗೆಟ್ ಏನಿತ್ತು 1 ಕೋಟಿ ದಾಟಿ 1 ಕೋಟಿ 10 ಲಕ್ಷವರೆಗೆ ಹೋಗ್ತದೆ. ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿಚಾರಣೆ ಇವತ್ತು ಕೂಡ ಇದೆ. ಅದಕ್ಕೆ ಅಪ್ಪು ಪಟ್ಟಣ ಶೆಟ್ಟರ್ ಅವ್ರಿಗೆ ಭಾಳ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ಆಮೇಲೆ ಈ ಸಲ ವಿಶೇಷವಾಗಿ
ನನ್ನ ಒಂದು ಅನುಪಸ್ಥಿತಿಯಲ್ಲಿ ಅಪ್ಪು ಪಟೇಲ್ ಶೆಟ್ಟರು, ಗುಡ್ಡೂಡಿಗೆ ಅಣ್ಣವರು, ರೂಡ್ಗಿಯವರು, ಮುರುಗೇಶ್ ಪಟೇಲ್ ಶೆಟ್ಟಿಯವರು, ನಮ್ಮ ಆಡಳಿತ ಜಿಲ್ಲಾಧಿಕಾರಿಗಳು ಒಳಗೊಂಡು SP ಅವ್ರನ್ನ ಒಳಗೊಂಡು ಎಲ್ಲರೂ ADC ಅವರು ಎಲ್ಲರೂ, ಆಮೇಲೆ ನಮ್ಮ ಕಮಿಷನರು ಔದ್ರಾಮ್ ಅವರು ಹಿಡ್ಕೊಂಡು ಎಲ್ಲರೂ ಕೂಡ ಭಾಳಷ್ಟು ಕೆಲಸ ಮಾಡಿದ್ದಾರೆ, ತೋರಿಸಿದ್ದಾರೆ. ಇದು MB ಪಾಟೀಲ್ರ ಇದ್ರೂ ನಡೀತದೆ, ಇರಲಾರ್ದು ಕೂಡ ನಡೀತದೆ ಅಂತೇಳಿ ಅಂದರೆ ಒಂದು ಸೆಟ್ ಆಗಿದೆ. ಇದು ಯಾರ್ದು ಇದು ಅಲ್ಲ, ಒಂದು ಕಾಸ್ ಸಲುವಾಗಿದೆ. ಹೀಗಾಗಿ ಭಾಳ ಯಶಸ್ವಿಯಾಗಿದೆ. ಇದರ ನಂತರ ನಾವು ಅಲ್ಲಿ 7 ಗಂಟೆಗೆ 3 ಕಿಲೋಮೀಟರ್ ರನ್ನು ಗಾಂಧಿ ಚೌಕದಿಂದ KCP ಗ್ರೌಂಡ್ಸ್ವರೆಗೆ ನಡೀತದೆ. ತದನಂತರ KCP ಗ್ರೌಂಡ್ನಲ್ಲಿ ಹ್ಯಾಪಿ ರನ್ ನಡೀತದೆ. ಯಶ್ ಅವರು ಬರಬೇಕಾಗಿತ್ತು, ಆದರೆ ನಿನ್ನೆ ಈ KGFನಿಂದ ಅವರು ಹೆಲಿಕಾಪ್ಟರ್ದ ಸಿಚುವೇಶನ್ ನೋಡಿದಾಗ ಕ್ಲೈಮೇಟಿಕ್ ಇದಕ್ಕೆ ಅಡ್ವೈಸ್ ಮಾಡಿದ್ರು, ಬೇಡ ಅಂತ ಹೇಳಿ ಅಡ್ವೈಸ್ ಮಾಡಿದ್ರು. ಮತ್ತು ನಾವು ಅವರ ಇದಕ್ಕೆ ಗೌರವ ಕೊಡಬೇಕಾಗಿದೆ. ಈಗ ನೋಡಿದ್ದೀರಿ, ಭಾಳ ತೀವ್ರವಾದಂಥ ಒಂದು ವಾತಾವರಣ ಇದೆ. ಆ ವಾತಾವರಣ ನೋಡಿ ಅವ್ರಿಗೆ ಅಲ್ಲಿ ಹೆಲಿಕಾಪ್ಟರ್ಗೆ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ. ಬೆಳಗ್ಗೆ ಬಿಟ್ಟು ಬರ್ತೀನಿ ಅಂದರು. ನಾನು ಬೆಳಗ್ಗೆ ಬಿಟ್ಟು ಬಂದರೆ ಸಾಧ್ಯ ಇಲ್ಲ ಅದು ಅಂತ ಹೇಳಿದ್ವಿ. ಅದು ಈಗೂ ಕೂಡ ವಾತಾವರಣ ಹೆಲಿಕಾಪ್ಟರ್ ಹಾರಾಟಕ್ಕೆ ಪೂರಕವಾಗಿಲ್ಲ. ಅದಕ್ಕೆ ಮುಂದಿನ ವರ್ಷ ಬರ್ತಾರೆ ಅವರು. ನನ್ನ ಜೊತೆ ಮಾತಾಡಿದ ರಾತ್ರಿ ಭಾಳ ಅವರು ಕೂಡ ಫೀಲ್ ಮಾಡಿಕೊಂಡು ಮುಂದಿನ ವರ್ಷ ಹೇಗಿದ್ರು ನಾವು 1 ಕೋಟಿ ನಮ್ಮದು ಆಗಿರ್ತದೆ. 5ನೇ ವರ್ಷ ವೃಕ್ಷ ಅಭಿಯಾನ ಆಗಿರ್ತದೆ. ಅದೊಂದು ಸಕ್ಸಸ್ಫುಲ್ ಕಾಂಪಿಟೇಷನ್ 5 ಇಯರ್ಸ್ ಆಗುತ್ತೆ. ಮತ್ತೆ 5 ಇಯರ್ಸ್ ನಮ್ಮ ಅಪ್ಪ ಸಾಹೇಬ್ ಪಟೇಲ್ ಶೆಟ್ಟರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಅಧಿಕೃತ ಒಂದೊಂದು ಸಲ ಒಂದು 5 ಇಯರ್ಸ್ ಅವ್ರು ಮಾಡ್ತಾರೆ ಏನ್ರಿ. ಸೊ ಹೀಗಾಗಿ ಅದೆಲ್ಲ ಈ ಹಳ್ಳಿಗಳಿಗೆ ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ನಾವು ಇರ್ತೀವಿ ಅವ್ರ ಜೊತೆ, ಅವ್ರು ಹಿಂದಿರ್ತೀವಿ, ಅವ್ರು ಮುಂದಿರ್ತಾರೆ. ಈಗೂ ಅವರೇ ಮುಂದಿದ್ದಾರೆ, ನಾವು ಹಿಂದಿದ್ದೀವಿ. ಅದಕ್ಕೆ ಅವ್ರು ಯಶ್ ಅವ್ರು ಭಾಗವಹಿಸ್ತಾ ಇಲ್ಲ. ಈ ಕಾರಣದಿಂದ ಅವಮಾನ ಇದರಿಂದ ಅನಿವಾರ್ಯವಾಗಿ ಅವ್ರ ಸೇಫ್ಟಿನೂ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ KGFನಿಂದ ಜಿಂದಾಲ್ ಬಂದು, ಜಿಂದಾಲ್ದಿಂದ ಇಲ್ಲಿ ಬಂದು ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಮಿಕ್ಸ್ ಆಗಿ ಹೋಗ್ತಾರೆ. ಬೇರೆ ಬೇರೆ ಸ್ಟೇಟ್ನಿಂದ ಬಂದಿದ್ದಾರೆ. ಪ್ಲೇಯರ್ಸ್ ಅನ್ನೋರೇ ಒಂದು 8,000 ಹೆಚ್ಚಿದೆ. ಕಾಮನ್ ಪೀಪಲ್ಲು ಬಿಜಾಪುರ ಸಾಮಾನ್ಯ ಜನರು ಕೂಡ ಒಂದು 4,000 ಇದ್ದಾರೆ. ಪ್ಲೇಯರ್ಸೇ 4,000 ಮೇಲೆ ಅವ್ರಿಗೆ ನಂಬರ್ ಕೊಟ್ಟಿವೆ. ಟೀಮ್ ನಂಬರ್ ಕೊಟ್ಟರೆ ಚೆಸ್ ನಂಬರ್ 8,000 ಮೇಲೆ ಆಗಿದೆ. ಜನ ಎಲ್ಲ ಸೇರಿಕೊಂಡು 12,000 ಆಗಿದೆ. ಭಾಳ ಒಳ್ಳೆಯ ಒಂದು ಕನಸನ್ನು ಹೊತ್ತು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಬಿಜಾಪುರ ಈಗಾಗಲೇ ಒಳ್ಳೆಯ ಹೆಸರುಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಅವೇರ್ನೆಸ್ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ವ್ಯಾಪಕವಾಗಿ ಪ್ರಚಾರಿಸಬೇಕು ಮ್ಯಾರಥಾನ್ ಮಾಡ್ತಾರೆ. ಬಹುತೇಕ ಮ್ಯಾರಥಾನ್ ಅನ್ನೋದು ನಾವು ನೋಡಿರಲಿಲ್ಲ. ಮೆಟ್ರೋಪಾಲಿಟನ್ ಸಿಟಿಯೊಳಗೆ ಮುಂಬೈ ಇರ್ಬೋದು, ಪುಣೆ ಇರ್ಬೋದು, ಬೇರೆ ಬೇರೆ ಸಿಟಿಯಲ್ಲಿ ನಡೀತಾ ಇದೆ. ಮ್ಯಾರಥಾನ್ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಿರಲಿಲ್ಲ. ಗೊತ್ತು ಮಾಡುವಂಥದ್ದು ಹಸಿರೀಕರಣಕ್ಕಾಗಿ ಓಟವನ್ನು ಮೊನ್ನೆ ಎಗ್ರಿಕಲ್ಚರ್ ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲರ ಕರ್ತವ್ಯ. ಇದು ಪಂಚಾಯತಿತ್ವದಂಥ ಒಂದು ಕೆಲಸ ಇರೋದರಿಂದ ನಾವೆಲ್ಲರೂ ಭಾಳಷ್ಟು ಆಸಕ್ತಿಯಿಂದ ಭಾಗವಹಿಸಿದ್ವಿ. ಈ ವೃಕ್ಷ ಅಭಿಯಾನ 1 ಕೋಟಿಗೆ ನಿಲ್ಲಬಾರ್ದು, ಮುಂದುವರಿಬೇಕಂತ ಅವ್ರ ಕನಸಿದೆ. ಕನಸನ್ನು ಸಾಕಾರ ಮಾಡಿಸುವಂಥ ಕೆಲಸ ನಾವು ನಮಗೆಲ್ಲ ಇದ್ದವರು ನಾವೆಲ್ಲ ಮಾಡ್ತೀವಿ. ಫಾರಿನರ್ಸ್ ಕೌಂಟು ನಾನು ಪರ್ಟಿಕ್ಯುಲರ್ ಕೇಳಿಲ್ಲ, ಕೇಳಬೇಕು. ಬೇರೆದವರು ಅದಾರ, ಆದರೂ ಸ್ವಲ್ಪ ಇಲ್ಲವರೇ ಫಾರಿನ್ ಟೈಪ್ ಕಾಣಿಸಲ್ಲ. ಬೇರೆ ಬೇರೆ ಸ್ಟೇಟ್ನವ್ರು ಅದಾರ. ನಾನು ನಿನ್ನೆ ನೋಡಿದೆ ಅವರಿಗೆ, ಅವರೆಲ್ಲ ಕೆನ್ಯಾದವರು ಅವರೆಲ್ಲ ಬಂದಿದ್ದಾರೆ. ಅವ್ರು ಒಂದು ಸಂಗತಿ ಕಳೆದ ಬಾರಿ ಫಾರಿನ್ದವ್ರು ಬೇರೆ, ಇಂಡಿಯನ್ದವ್ರು ಬೇರೆ ಮಾಡಿದ್ವಿ. ಈ ಥರ ಅವ್ರು ಮಾಡಿಲ್ಲ. ಒಟ್ಟಿಗೆ ಅವರು ನಮ್ಮ ಇಂಡಿಯನ್ ಎಲ್ಲರೂ ಸೇರಿಕೊಂಡು ಪಾರ್ಟಿಸಿಪೇಟ್ ಮಾಡಿದ್ದಾರೆ. मैराथन 2019 का गोल गुम्बद से आगाज़ हुआ। यहाँ पर जो है इसकी शुरुआत की गई और यहाँ से जो है गांधी चौक और गांधी चौक से KCP कॉलेज तक ये मैराथन दौड़ चलती रहेगी, जिसमें कई कॉलेज स्कूल के छात्राओं ने हिस्सा लिया है। और अभी भी यहाँ गोल गुम्बद से निकलकर ये दौड़ मैराथन दौड़ जो है गांधी चौक तक पहुँच रही है और गांधी चौक से KCP कॉलेज तक इसका इख्तिताम होगा। पल पल की जानकारी हम आपको देते रहेंगे, जुड़े रहिए हमारे साथ। ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೋ ತನಕ ಮ್ಯಾರಥಾನ್ನಲ್ಲಿ ಹಲವಾರು ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಅಲ್ಲದೆ ಸಾರ್ವಜನಿಕರು ಕೂಡ ಪಾಲ್ಗೊಂಡಿದ್ದನ್ನು ನೋಡಿದ್ದೀವಿ. ಅದೇ ರೀತಿ ಐತಿಹಾಸಿಕ ಕಟ್ಟಡವಾದ ವಿಶ್ವವಿಖ್ಯಾತ ಗೋಲ್ ಗುಮ್ಮಟ ಇನ್ನೊಂದು ಮ್ಯಾರಥಾನ್ಗೆ ಇವತ್ತು ಸಾಕ್ಷಿಯಾಗಿದೆ ಕೂಡ. ಈಗಾಗಲೇ ಮ್ಯಾರಥಾನ್ ಸ್ಟಾರ್ಟ್ ಆಗಿದ್ದು, ಈಗ ಎಲ್ಲ ಅಭ್ಯರ್ಥಿಗಳು ಕೂಡ ಓಟವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಗೋಲ್ ಗುಮ್ಮಟ್ಟಿಂದ ಗಾಂಧಿ ಚೌಕಿಂದ KCP ಕಾಲೇಜ್, ಸಿದ್ದೇಶ್ವರ ಗುಡಿ, ಈ ರೀತಿಯಾಗಿ ಮ್ಯಾರಥಾನ್ ಚಾಲ್ತಿಯಲ್ಲಿರುತ್ತದೆ. ಇದೇ ರೀತಿಯಾದ ಕ್ಷಣ ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ